ನಮಸ್ಕಾರ. ಮೊದಲನೇದಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಮುಳಬಾಗಿಲು ತಾಲೂಕು ದೊಡ್ಡಭದ್ರೇಗೌಡ ಹಾಸ್ಪಿಟ್ಲಲ್ಲಿ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ. ಇದಕ್ಕೆ ನಮ್ಗೆ ಸಹಕರಿಸಿದ ನಮ್ಮ ದೊಡ್ಡಭದ್ರೇಗೌಡ ಡಾಕ್ಟ್ರು ಸರ್ ಅವ್ರನ್ನ ಕೇಳಿದಾಗ, ಸರ್ ಈ ಥರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡಬೇಕಂದಾಗ, ಅಯ್ಯೋ ಆರಾಮಾಗಿ ಮಾಡಿರಪ್ಪ, ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಇಂಥ ಕೆಲಸ ಮಾಡುವಾಗ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದ್ದಕ್ಕೆ ಇಲ್ಲಿ ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಆಯೋಜಿಸಲಾಗಿದೆ. ಯಾಕಂದರೆ ಇವತ್ತು ಒಂದು ಸುಮಾರು ಒಂದು ECG, ಒಂದು ಎಕೋ, ಒಂದು ಎಲ್ಲ ಚೆಕ್ ಮಾಡಿ ಬಂದ್ರೂ ಸುಮಾರು 3,000-3,500 ಆಗುತ್ತೆ. ಅಂಥ ಇದರಲ್ಲಿ ಒಂದು ಉಚಿತವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ದೊಡ್ಡಭದ್ರೇಗೌಡ ಹಾಸ್ಪಿಟ್ಲ ಅವರ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಪೇಷಂಟ್ ಅವರು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಅಂತ ತಿಳಿಸ್ತಾ ಇದ್ದಾರೆ. ಒಂದು ಗ್ಯಾಸ್ಟ್ರಿಕ್ ಇದೆ ಅನ್ನೋ ಗೊತ್ತಾಗಲ್ಲ ಅಂತ ನಮಗೆ, ಒಂದು ಗ್ಯಾಸ್ಟ್ರಿಕ್ ಅನ್ಕೊಂತೀವಿ, ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ತಾರೆ, ಒಂದು ಟ್ಯಾಬ್ಲೆಟ್ ತಗೊಳ್ಳೋದಾ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದಾ ಎಲ್ಲದಕ್ಕೂ ಹೇಳ್ತಾರೆ. ಇದಕ್ಕೆ ಎಲ್ಲ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಬಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು, ನಿಮ್ಗೆ ಒಳ್ಳೆಯದಾಗುತ್ತೆ, ಆರೋಗ್ಯ ಇರ್ತೀರ ಅಂತೇಳಿ ಇವತ್ತಿಂದ ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಹೆಲ್ತ್ ಯಾವುದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ ಕೂಡ ಇದ್ದಾರೆ, ಸಲಹೆ ಕೊಡ್ತಾರೆ, ಯಾವ ಥರ ಇದು ಯಾವ ಹಾಸ್ಪಿಟಲ್ ಹೋಗಬೇಕು, ಇಲ್ಲಾಂದ್ರೆ ಟ್ಯಾಬ್ಲೆಟಾ, ಇಲ್ಲೇ ಇದು ಪರವಾಗಿಲ್ಲ, ಗ್ಯಾಸ್ಟ್ರಿಕ್ಕಾ, ಇಲ್ಲಾಂದ್ರೆ ECG ನಾರ್ಮಲ್ಲ, ಎಕೋ ನಾರ್ಮಲ್ಲ, ಏನೇನಿದೆ ಅಂತ ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ಇವತ್ತು ಅಲ್ಲಿ ತಪಾಸಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪನ್ನು ಇಲ್ಲಿ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಇಕ್ತೀವಿ, ಬೇರೆ ಕಡೆ ಇಕ್ತಾ ಇದ್ದೀವಿ. ಎಲ್ಲ ಕಡೆ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು. ಉಚಿತವಾಗಿ ನಾವು ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನೂ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಅಲ್ಲೆಲ್ಲಿನೂ 15 ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮಗೆ ಸಾಥ್ ಕೊಟ್ಟ ನಮ್ಮ ದೊಡ್ಡ ಡಾಕ್ಟರ್ ಸರ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಎಂಗೂರಿಯಪ್ಪ ಸರ್ ಅವರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಸರ್ ಅವರು, ನಮ್ಮ ರಾಮಕೃಷ್ಣ ಸರ್ ಅವರು ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು ಎಲ್ಲ ನಮ್ಮ ವಿರೂಪಾಕ್ಷ ಶಶಿ ಅವರು ಮತ್ತು ಅನೇಕ ಸಹಾಯದಿಂದ ಇವತ್ತೊಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲರೂ ಚೆಕ್ ಮಾಡಿಸ್ಕೊಂಡು ಒಳ್ಳೆ ಆರೋಗ್ಯ ಇರಬೇಕಂತೇಳಿ ನಮಸ್ಕರಿಸ್ತಾ. ಜೈ ಹಿಂದ್. ಇವತ್ತು 4/10/25 ನಮ್ಮ ಆಸ್ಪತ್ರೆಯಲ್ಲಿ ಸತ್ಯಣ್ಣನವರು ನೇತೃತ್ವ ವಹಿಸಿಕೊಂಡು ಈ ಹೃದಯ ತಪಾಸಣಾ ಕೇಂದ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಬಂದಿರೋರು ವೈದೇಹಿ ಮೆಡಿಕಲ್ ಕಾಲೇಜಿನ ಆರೋಗ್ಯ ಸಿಬ್ಬಂದಿ, ಅದರಲ್ಲೂ ಮುಖ್ಯವಾಗಿ ಹೃದಯ ರೋಗ ತಪಾಸಣಾ ತಜ್ಞರೆಲ್ಲ ಬಂದಿದ್ದಾರೆ. ಅವರು ಉಚಿತವಾಗಿ ECG, ಎಕೋಕಾರ್ಡಿಯೋಗ್ರಾಮ್, ಆಮೇಲೆ BP, ಶುಗರ್ ಎಲ್ಲ ನೋಡ್ತಿದ್ದಾರೆ. ಇಲ್ಲಿ ನಾವು ಹೃದಯದ ವಿಚಾರವಾಗಿ ಹೇಳಬೇಕು ಅಂದರೆ, ಈಗಿನ ಕಾಲದಲ್ಲಿ ಮೊದಲು ನಮ್ಮಲ್ಲಿ ಎಕ್ಸಸೈಸ್ ಇಲ್ಲ 1, ಆಮೇಲೆ ದೊಡ್ಡ ಹೊಟ್ಟೆ ದಪ್ಪ ಇರೋದು 2, ಅಂದರೆ ಸ್ಥೂಲಕಾಲಕ್ಕೆ, ಜೊತೆಗೆ ಶುಗರು BP ಅವೆರಡನ್ನೂ ಕಂಟ್ರೋಲ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಹೃದಯ ನೋವು ಆಮೇಲೆ ಗ್ಯಾಸ್ಟ್ರಿಕ್ಗೂ ಡಿಫ್ರೆನ್ಸು ಹೆಂಗೆ ಅಂದರೆ, ಹೃದಯ ನೋವು ಆದ್ರೂ ಅದು ಗ್ಯಾಸ್ಟ್ರಿಕ್ ಥರನೇ ಇರುತ್ತೆ. ನಮ್ಮವರು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಗ್ಯಾಸ್ಟ್ರಿಕ್ ಮಾಡ್ತಾ ಬರ್ತಾರೆ. ಗ್ಯಾಸ್ಟ್ರಿಕ್ಕೂ ಹೃದಯ ನೋವು ಥರನೇ ಬರುತ್ತೆ. ಅದು ರೂಲ್ ಔಟ್ ಮಾಡ್ಕೋಬೇಕಾದ್ರೆ ECG, ಎಕೋ ಮಾಡಿಸ್ಕೊಂಡ್ರೆ ಅದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಬೆಳಿಗ್ಗೆ ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೇನು ಖರ್ಚಿರಲ್ಲ, ಅದಕ್ಕೇನು ದುಡ್ಡಿರಲ್ಲ. ಬೆಳಗ್ಗೆ ಹೇಳೋದು ಒಂದು 2-3 ಕಿಲೋಮೀಟ್ರ್ ವಾಕ್ ಹೋಗಿ ಬಂದರೆ ತುಂಬ ಒಳ್ಳೆಯದು. ಜೊತೆಗೆ ಕೆಟ್ಟ ಅಭ್ಯಾಸಗಳು, ಧೂಮಪಾನ, ಮದ್ಯಪಾನ ಎಲ್ಲ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದ ವೆಂಕಟೇಶಪ್ಪನವರು, ನಮ್ಮ ಫುಡ್ ಬ್ಯಾಂಕ್, ಕರ್ನಾಟಕ ಫುಡ್ ಬ್ಯಾಂಕ್ನ ಅಧ್ಯಕ್ಷರು ಕೃಷ್ಣಮೂರ್ತಿಗಳು, ಆಮೇಲೆ ನಮ್ಮ ರಾಮಕೃಷ್ಣಪ್ಪನವರು, ನಮ್ಮ ಇವರು ಎಲ್ಲ ಇನ್ಶಿಯಲ್ ಕೃಷ್ಣಾರೆಡ್ಡಿ ಅವರು ಎಲ್ಲ ನೆನ್ನೆಯಿಂದನೂ ಬಂದು ಕೇಳ್ಕೊಂಡು ಹೋಗ್ತಾ ಇದ್ರು. ಜನನೂ ತುಂಬ ಚೆನ್ನಾಗಿ ಬಂದಿದ್ದಾರೆ. ಬಡವರಿಗೆ ಅನುಕೂಲ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ರೈತರು ಮತ್ತು ನಮ್ಮ ಬಡವರ್ಗದ ಜನರಿಗೆ ನಮ್ಮ ತಾಲೂಕು ಲೆವೆಲಲ್ಲಿ ಮಾಡಿದ್ರೆ, ಆಮೇಲೆ ಅವ್ರೇನಾದ್ರು ಇದ್ದರೆ ಕಂಡಿಡಿದು ಆಮೇಲೆ ಮುಂದಕ್ಕೆ ನಮ್ಗೆ ಹೇಳ್ತಾರೆ, ನಾವು ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ಹೇಳ್ತೀವಿ. ಅಲ್ಲೇ ಆದಷ್ಟು ಅಲ್ಲಿ ಉಚಿತವಾಗಿ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಇದು ಮಾಡ್ತೀವಿ. ಇದು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು. ಹೇಳಿ. ನಮಗೆ ಸತ್ಯಣ್ಣ ಅವರು ಒಡ್ಪಲ್ಲಿ ಟೊಮಾಟೊ ಮಾಡಿ ಸತ್ಯಣ್ಣ ಅಂತ, ಅವರು ಎಲ್ಲ
ಯಾವುದಾದ್ರೂ ಒಂದು ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ ವರ್ಷನೂ. ಮತ್ತು ಈ ಸಲ ಇನ್ನೂ ಒಳ್ಳೇದಾಗಿ ಇದ್ರ ಬಗ್ಗೆ ಯಾರೂ ಮಾಡಿರಲಿಲ್ಲ ಆರ್ಟ್ ಬಗ್ಗೆ. ಇವಾಗ ಇದು ಮಾಡಬೇಕಾದ್ರೆ ಬೆಂಗಳೂರು ಹೋಗ್ಬೇಕಾದ್ರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇತ್ತು. ಅವೆಲ್ಲ ತಾಲೂಕಲ್ಲಿ ಮಾಡಿದ್ದಕ್ಕಿಂತ ಸುಮಾರು ಲಕ್ಷಗಳು ಉಳಿತಾಯ ಆಗಿದೆ ಜನರಿಗೆ ಮತ್ತು ರೈತರಿಗೆ, ಎಲ್ಲರಿಗೂ ಸಾರ್ವಜನಿಕರಿಗೆ. ಈ ಕೆಲಸ ಯಾರೂ ಮಾಡಿಲ್ಲ ಇದುವರೆಗೂ ಆರ್ಟ್ ಇದ್ರ ಬಗ್ಗೆ. ಇವತ್ತು ಮಾಡಿಸಿರೋದು ನಾನು ಬೆಳಗ್ಗೆ ಮೊಬೈಲ್ ನೋಡಿ ನಾನು ಮತ್ತೆ ನಮ್ಮ ಸ್ನೇಹಿತರು ಕರ್ಕೊಂಡ್ಬಂದಿದ್ದೀನಿ. ಬರ್ಕೊಂಡ್ಬಂದು ಎಲ್ಲ ಟೆಸ್ಟ್ಗಳು ಮಾಡಿಸಿದ್ದೀನಿ. ಇನ್ನು ರಿಸಲ್ಟ್ ಕೆಳಗಡೆ ಹೋಗ್ಬೇಕಾಗಿದ್ದೆ. ಸತ್ಯನ ಅವ್ರಿಗೆ ಮೊದಲು ಮಾಡಿದ್ರು ಬೇರೆಯದು, ಇದು ಮಾಡಿಲ್ಲ ಆರ್ಟ್ ಬಗ್ಗೆ. ಇವತ್ತು ಮಾಡಿದ್ರೆ ಭಾಳ ಚೆನ್ನಾಗಿದೆ. ಇನ್ನೂ ಒಳ್ಳೆ ಕ್ಯಾಂಪ್ಸ್ ಮಾಡಿದ್ದಾರೆ. ಜನ ಜಾಸ್ತಿ ಬರ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ 70 ಅಂತ ಹೇಳ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು. 100-150 ಮೇಲೆ ಆಗ್ಬೋದು. ಮತ್ತೆ ಕ್ಯಾಂಪ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಬಟ್ ಅವರು ಸಹೃದಯ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ಅವರು ಸಹೃದಯ ಮಾಡಿ ಬರೋ ಎಲ್ಲರಿಗೂ ಮಾಡ್ತಾರೆ ಒಳ್ಳೇದು ಅಂತ ನನ್ನ ಅಭಿಲಾಷೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮನ ನಮ್ಮ NR ಸತ್ಯಣ್ಣನವರ ನೇತೃತ್ವದಲ್ಲಿ ನಮ್ಮ ದೊಡ್ಡಭದ್ರೇಗೌಡರ ಒಂದು ಹಾಸ್ಪಿಟ್ಲಲ್ಲಿ ಈ ಒಂದು ಆಯೋಜನೆ ಮಾಡಿರೋದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ತರ್ತಕ್ಕಂಥ ವಿಷಯ. ನಮ್ಮ NR ಸತ್ಯಣ್ಣವರು 15 ದಿವಸ ತಿಂಗಳಿಗೊಂದೊಂದ್ಸರಿ ಇಂಥ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಇದು ಭಾಳಷ್ಟು ರೈತಾಪಿ ವರ್ಗ ಮತ್ತು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾಗಿದ್ದ ಒಂದು ವಿಷಯ. ಇದೇ ರೀತಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ನಮ್ಮ ಜನರು ಮುಂದಿನ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಈ ಶಿಬಿರಗಳಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಮುಂದಿನ ದಿನಗಳು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಂದ ಕೂಡ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಭಾಳಷ್ಟು ಉತ್ತಮವಾಗಿರ್ತದೆ ಅಂತೇಳಿ ಹೇಳ್ತಾ, ಈ ಒಂದು ಶಿಬಿರದ ಒಂದು ಉಚಿತವಾಗಿ ನಡೀತಾ ಇರ್ತಕ್ಕಂಥ ಶಿಬಿರದ ಒಂದು ಉಪಯೋಗಗಳನ್ನು ನಮ್ಮ ಸಾರ್ವಜನಿಕರೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಕೂಡ ತಿಳಿಸಲು ಇಷ್ಟಪಡ್ತಾ ಇದ್ದೀವಿ.